आयुर्वेदिक औषधासाठी प्रसिद्ध असलेले डॉक्टर मिश्री कोटी वैद्य कुटुंब. नमस्कार, मी वृत्तनिवेदिका माधुरी मेस्त्री. HCN न्यूजमध्ये आपल्या सर्वांचे स्वागत. बेळगाव जिल्ह्यातील हुक्केरी तालुक्यातील गवनाळ गाव म्हणजे आयुर्वेदिक औषधासाठी प्रसिद्ध असलेले गाव म्हणून ओळखले जाते. दरवर्षीप्रमाणे यंदाही फाल्गुन महिन्यातील होळी पौर्णिमेच्या रात्री मिश्री कोटी या वैद्य कुटुंबाकडून इथं आलेल्या नागरिकांना वर्षातून एकदा या दिवशी हे दिव्य औषध मोफत दिले जाते. या औषधाचे विशेष महत्त्व असे आहे की होळी पौर्णिमेच्या चांदण्याच्या प्रकाशात हे औषध घेतल्यास उत्तम आरोग्य लाभते व रोगप्रतिकारशक्ती वाढते असा विश्वास वैद्य कुटुंबाकडे येणाऱ्या रुग्णांचा आहे. सुमारे 200 वर्षापासून हे वैद्य कुटुंब अनेक असाध्य रोगांवर व विविध प्रकारच्या ॲलर्जीच्या आजारांवर सातत्याने औषध देत असून अनेकांना बरे केले असल्याचे यावेळी रुग्णांनी सांगितले. सध्या डॉक्टर सचिन मिश्रीकोटी वैद्य आणि डॉक्टर प्रवीण मिश्रीकोटी वैद्य हे औषध देत ही सेवा पुढे चालवत आहेत. त्यांच्याकडे औषध घेण्यासाठी अनेक लोक येतात. पुणे, मुंबई, हैदराबाद, गोवा तसेच विविध जिल्ह्यातून लोकांची औषधासाठी मोठी गर्दी असते. डॉक्टर सचिन वैद्य आणि त्यांच्याकडे येणाऱ्या नागरिकांनी याबाबत माध्यमांसमोर काय प्रतिक्रिया दिल्या ते पाहूया. ಇದು ಹಳಿ ಕಾಲದಿಂದ ಬಂದದ ಇದು ಅಜ್ಜ ಮುತ್ತಜ್ಜ ಆ ಕಡೆಯಿಂದ ಎಲ್ಲ ಬಂದದ ಇದು ನಾವು ದಮ್ಮ ಅಸ್ತಮಾ ಸರ್ದಿ ಡಸ್ಟ್ ಅಲರ್ಜಿ ರೀ ಹಾರ್ಟ್ ಪ್ರಾಬ್ಲಮ್ ಮತ್ತು ಟಿ ಬಿ ಜನಕ್ಕೆ ಇದೆಲ್ಲದಕ್ಕೂ ಉಪಯೋಗ ಆಗ್ತದೆ ರೀ. ಮತ್ತು ಇದು ನೀವು ತೊಗೊಂಡು ಇದು ನಾವು ಇದು ಯಾಕಂದ್ರೆ ಇದು ಭಾಳ ಗುಣಕಾರಿ ಅದ ರೀ. ಇದು ಗುಣಕಾರಿ ಔಷಧ ಅದ ರೀ. 100% ಅಂದ್ರೆ ಇದು ನಿಮ್ಗೆ ಚಲೋ ಅಂದ್ರೆ ನಿಮ್ಗೆ ಶರೀರಕ್ಕೆ ಚಲೋ ಅದ ರೀ. ಇದು ಅಂದ್ರೆ ಮುಂದೆ ನಿಮ್ಗೆ ಡಸ್ಟ್ ಅಲರ್ಜಿ ಭೀ ಆಗೋದಿಲ್ಲ, ಏನೂ ಆಗೋದಿಲ್ಲ. ಯಾರಿಗೆ ನೆಗಡಿ ಇರ್ತದೆ ರೀ ಅದು ಕಡಿಮೆ ಆಗ್ತದೆ ರೀ. ಇವತ್ತು ಯಾಕೆ ಔಷಧ ಕೊಡ್ತೀವಿ ಸರ್? ಹುಣಿ ದಿವಸ ಅಂದ್ರೆ ಹಳಿ ಕಾಲದಿಂದ ಪದ್ಧತಿ ಅದ ರೀ. ಬಟ್ ಅದು ಹುಣಿದಿಂದ ಹೆಂಗಿರ್ತದೆ ಚಂದ್ರದ ಕಿರಣ ಚಲೋ ಇದನ್ನ ಇರ್ತದೆ ರೀ. ಅದು ಔಷಧಕ್ಕೆ ಅದು ಗುಣಕಾರಿ ಅದ ರೀ. ಇಂಥ ರೋಗಕ್ಕಂತ ಅದು ಮೊದಲಿಂದ ಹಳಿ ಕಾಲದಿಂದ ಬಂದದ ರೀ. ಯಾವ್ಯಾವ ಊರಿಂದ ಬರ್ತಾರೆ ಸರ್? ಈಗ ನೋಡ್ರಿ ನಮ್ಮ ಕಡೆಯಿಂದ ಮುಂಬೈ ರೀ, ಪುನಾ, ಈ ಕಡೆ ದಾವಣಗೆರೆ, ಗುಲ್ಬರ್ಗ, ರಾಯಚೂರು, ಬೆಂಗಳೂರು ಈ ಕಡೆದೆಲ್ಲ ಬರ್ತಾರೆ ಸರ್. ಕರಾಡ್, ಸಾತರ. ನೀವು ಇದು ಕೊಡಕ್ಕೆ ಔಷಧ ಈಗ ನಾವು ಅಂತೇವ್ರಿ ಇದು 5ನೇ ತಲೆ ಅಂತ ನಾವು ನಡೆಸ್ತಿದ್ರಿ. ಬಟ್ ಇದು ಹಳಿ ಕಾಲದಿಂದ ಅದ ರೀ ಇದು. ಬಟ್ ನಮಗೆ ತಿಳ್ತಾಪೈಕಿ ಅಂದ್ರೆ ನಮ್ದು ಇದು 5ನೇ ಕಾಲದ ರೀ. ಬಟ್ ಮೊನ್ನೆ ಒಬ್ಬರು ಗ್ರಂಥದಾಗ ಅಂದಾರ್ರಿ ಸಂಭಾಜಿ ರಾಜ ಇಲ್ಲಿ ಬಂದು ಹೋಗ್ಯಾರಂತಾರೆ 1757 ಅವಾಗಿಂದ ಆ ಥರ ಉಲ್ಲೇಖ ಅದ ರೀ. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಡॉक्टर सचिन परशुराम मिश्रगोटी वैद्य ಅಂತ ಅಂತಾರೆ ರೀ. वैद्यकीय ಮಾಡ್ತಾನೆ वैद्य ಅಂತಾರೆ नंबर. औषध ज्यांनी देतात हे औषध त्यांनी वर्षातून 2 वेळा देतात. गौर पौर्णिमेला एक आणि याच्या अगोदर एक पौर्णिमा झालेली असते त्या पौर्णिमेला एक देतात. या औषधासाठी त्यांनी हे औषध त्यांनी सांगत होते त्यांचे आई वगैरे सर्दी खोकला आणि संधिवात याच्यासाठी दम्मा याच्यासाठी फार चांगलं औषध आहे आणि या औषधची मूल त्यांनी घेत नाहीत, फ्रीमध्ये देतात. तरी कृपया सर्व नागरिकांनी या औषधचा आवश्यक लाभ घ्यावा अशी माझ्याकडून नम्र विनंती. ನಿಮ್ಮ ಹೆಸರೇನು? ಅಶ್ವಿನಿ ರೀ. ಊರ ಹೆಸರು? ಅಶ್ವಿನಿ ಬಸಯ್ಯ ಹಿರೇಮಠ್ ರೀ. ಯಾವ ಊರು? ನಾವು ಇರೋದು ಬೆಳಗಾವ್ ರೀ. ಇಲ್ಲಿ ಯಾಕೆ ಬಂದ್ರಿ? ಇಲ್ಲಿ ನಮ್ಮ ತಾಯಿಯವ್ರಿಗೆ ತೇಕಿತ್ರಿ 4-5 ವರ್ಷದಿಂದ ಭಾಳ ತ್ರಾಸ ಮಾಡ್ಕೊಂಡಾರ್ರಿ ಅವ್ರು. ಅದಕ್ಕೆ ಇಲ್ಲಿ ಬರಾಕತ್ತಾಗಿಂದ ಕಮ್ಮಿ ಆಗೈತ್ರಿ ಅವ್ರಿಗೆ. ಎಲ್ಲ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಎಲ್ಲ ಕಡೆ ಮಾಡಿದ್ವಿ, ಖರೆ ಎಲ್ಲಿ ಕಮ್ಮಿ ಆಗಿಲ್ರಿ ಅವ್ರಿಗೆ. ಇಲ್ಲಿ ಬರಾಕಂತಾನ ಕಮ್ಮಿ ಆಗೈತ್ರಿ ಅವ್ರಿಗೆ. ಅಂದ್ರೆ ಇಲ್ಲಿ ಆಯುರ್ವೇದಿಕ್ ಔಷಧ ಆಯುರ್ವೇದಿಕ್ ಔಷಧ ತೊಗೊಳನ ಕಮ್ಮಿ ಆಗೈತ್ರಿ. ಇಲ್ಲಿ 2 ವರ್ಷ ಆದ್ರೆ ಬರತ್ತೆ. ಈಗ ಇದು ವರ್ಷಕ್ಕೊಮ್ಮೆ ತಗೊಳ್ಳೋದು ಮಾತ್ರ 5 ವರ್ಷ ಆತ್ರಿ. ಮುಂಚೆದಿಂದ ನಾವು ತಿಂಗಳಿಗೊಮ್ಮೆ ತಗೋತಿದ್ದೀವ್ರಿ. ಒಂದು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕೊಡ್ತಿದ್ರಿ. ಅವ್ರು ಭಾಳ ಇತ್ರಿ ಅವ್ರಿಗೆ. ಭಾಳ ಇರಾನ ಅವ್ರಿಗೆ 15 ದಿನಕ್ಕೊಮ್ಮೆ ಕೊಡ್ತಿದ್ರಿ ಇವ್ರು. ಜಾಸ್ತಿ ಇತ್ರಿ ಇವ್ರಿಗೆ. ಅನ್ನ 15 ದಿನಕ್ಕೊಮ್ಮೆ ಕೊಟ್ರಿ. ಆಮೇಲೆ ಬರ್ಬರ್ತಾ ಅದನ್ನ ಜ್ಯೂಸ್ ಕಮ್ಮಿ ಮಾಡ್ಕೊತ ಬಂದ್ರಿ. ಅವ್ರಿಗೆ ಕಮ್ಮಿ ಆದಂಗ 1 ವರ್ಷಕ್ಕೆ ಹಿಂಗೆಲ್ಲ ಬಾ ಅಂತ ಹೇಳಿದ್ರಿ. ಹಂಗೆ ಕೊಟ್ರಿ ಅವ್ರು. ಅವಾಗ ಈಗ ಕಮ್ಮಿ ಆಗಿದಾರೆ, ಪೂರ್ತಿ ಕಮ್ಮಿ ಆಗೈತ್ರಿ ಈಗ.